ಮಡಿವಾಳ ಸಮುದಾಯದ ವ್ಯಕ್ತಿಯ ಬರ್ಬರ ಹತ್ಯೆ ಖಂಡಿಸಿ ಪ್ರತಿಭಟನೆ. ಚಳ್ಳಕೆರೆ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಇಂದು ಮಡಿವಾಳ ಸಂಘ ಹಾಗೂ ಕೆಆರ್ಎಸ್ ಪಕ್ಷದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಮಡಿವಾಳ ಸಮುದಾಯದ ಗೊಬ್ಬರ ವ್ಯಾಪಾರಿ ಶಿವಲಿಂಗಪ್ಪನವರು ಅಮಾನುಷ ಹತ್ಯೆಯನ್ನ ತೀವ್ರವಾಗಿ ಖಂಡಿಸಲಾಯಿತು. ಸಂಘದ ಅಧ್ಯಕ್ಷ ಎಂ ನಾಗರಾಜು ಮಾತನಾಡಿ, ದಿನಾಂಕ 30/3/2026ರಂದು ಶಿವಲಿಂಗಪ್ಪನವರು ಕಾಣೆಯಾಗಿದ್ದು, ನಂತರ ಏಪ್ರಿಲ್ 2ರಂದು ಅವರು ಶವವಾಗಿ ಪತ್ತೆಯಾಗಿದ್ದಾರೆ. ಈ ಘಟನೆ ಸಮುದಾಯವನ್ನ ಬೆಚ್ಚಿ ಬೀಳಿಸಿದೆ. ಇನ್ನು ಶಿವಲಿಂಗಪ್ಪನವರು ಮಡಿವಾಳ ಸಮುದಾಯಕ್ಕೆ ಕಣ್ಮಣಿಯಾಗಿದ್ದರು. ಇಂತಹ ವ್ಯಕ್ತಿಯನ್ನ ದುಷ್ಕರ್ಮಿಗಳು ಬೇಕರವಾಗಿ ಹತ್ಯೆಗೈದು ಪರಾರಿಯಾಗಿರುವುದು ಅತ್ಯಂತ ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಘಟನೆ ನಡೆದಿದ್ದು 2 ದಿನಗಳಾದರೂ ಕೂಡ ಆರೋಪಿಗಳನ್ನ ಬಂಧಿಸದೇ ಇರುವುದು ಪೊಲೀಸ್ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆಗಳನ್ನ ಎಬ್ಬಿಸಿದೆ. ತಕ್ಷಣ ಆರೋಪಿಗಳನ್ನ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇದಾದ ಬಳಿಕ ಪ್ರವಾಸಿ ಮಂದಿರದಿಂದ ತಾಲೂಕಾ ದಂಡಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾಕಾರರು ಕಾಲ್ನಡಿಗೆಯಲ್ಲಿ ತೆರಳಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಮಂಜುನಾಥ, ಎ ನಾಗರಾಜ್, ಬಿಸಿ ಕುಶಾಲಪ್ಪ, ಪ್ರಕಾಶ್, ಮಹೇಶ್, ರಾಮಣ್ಣ, ರಂಗಣ್ಣ, ಚಂದ್ರಶೇಖರ್, ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಪ್ರಕರಣದಲ್ಲಿ ಪೊಲೀಸರು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, NKS TV4 ಚಳ್ಳಕೆರೆ. ಅವರು ಅನೇಕ ವರ್ಷಗಳಿಂದ ಅವರು ವ್ಯಾಪಾರವನ್ನು ಮಾಡಿಕೊಂಡು ಅದರ ಜೊತೆಯಾಗಿ ನಮ್ಮ ಸಮಾಜದಲ್ಲಿಯೂ ಉಳಿಸಿಕೊಂಡು ಸಹಕಾರಿ ಆಗಿದ್ರು. ಹಾಗೆ ಅವರು ಮುಂದುವರೆದು ಹೋಗ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಅವರಿಗೆ ವಿನಾಕಾರಣ ಏನೂ ಗೊತ್ತಿಲ್ಲ. ಆದರೆ ಈ ಒಂದು ಬರ್ಬರ ಹತ್ಯೆಯನ್ನು ವಿರೋಧಿಸಿ ಅವರು ನಮಗೆ ಸಮಾಜಕ್ಕೆ ಕೊಡುಗೆ ಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಇವತ್ತು ಬರ್ಬರವಾಗಿ ಹತ್ಯೆ ಆಗಿದ್ದಾರೆ. ಇಂಥ ಹತ್ಯೆ ಆದಂಥ ಶಿವಲಿಂಗಪ್ಪನಿಗೆ ನ್ಯಾಯ ಒದಗಿಸಬೇಕಾದಂಥ ನಮ್ಮೆಲ್ಲ ಸಮಾಜದ ಕರ್ತವ್ಯ ಆಗಿರ್ತಕ್ಕಂಥ ಒಂದು ಸಮಾಜದಲ್ಲಿ ಯಾವುದೇ ವಿಷಯವಾಗಿರಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆದರೆ ಅದು ವಿರೋಧಿಸತಕ್ಕಂಥ ನಮ್ಮೆಲ್ಲರ ಒಂದು ಇದಾಗಿದೆ. ಹಾಗಾಗಿ ನಮ್ಮ ಶಿವಲಿಂಗಪ್ಪನವರಿಗೆ ನ್ಯಾಯ ಒದಗಿಸಬೇಕಾಗಿ ನಮ್ಮೆಲ್ಲರ ಇದಕ್ಕಾಗಿ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಒಂದು ವಿರೋಧವಾಗಿ ಮತ್ತು ನಾವು ಪ್ರತಿಭಟನೆ ಮುಖಾಂತರ ನಾವು ಏನು ಟಿವಿಯಿಂದ ಸರ್ಕಾರದಿಂದ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಕೊಟ್ಟು ನಮ್ಮ ಅನ್ಯಾಯ ಇರ್ತಕ್ಕಂಥ ಶಿವಲಿಂಗಪ್ಪರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತೇಳಿ ಸರ್ಕಾರವಾಗಿ ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ನಾವು ಇವತ್ತು ಮನವಿಯನ್ನು ಕೊಡ್ತಿದ್ವಿ. ಈ ಮನವಿಯನ್ನು ಸ್ವೀಕರಿಸಿ ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾನು ಕಾನೂನಾತ್ಮಕವಾಗಿ ಇದನ್ನು ಬಗೆಹರಿಸಬೇಕಂತೇಳಿ ನ್ಯಾಯ ಒದಗಿಸಬೇಕಂತೇಳಿ ನಾವು ಕಂಠಘೋಷವಾಗಿ ಆ ದೇವರಿಗೆ ಗೊತ್ತಿರ್ಬೋದು. ಆತ ಹೋದ ಸ್ಥಳಕ್ಕೆ ಯಾರು ಕರ್ಕೊಂಡು ಹೋಗೋದು ಗೊತ್ತಿರ್ಬೇಕು. ನಮಗೆ ಆ ದೇವರು ಕೂಡ ಶಿಕ್ಷೆ ನಾವು ಕೊಡೋಕ್ಕೆ ಬರಲ್ಲ. ನಾವು ಏನು ಮಾಡಬೇಕು, ಶಿಕ್ಷೆ ಕೂಡ ದಾರಿ ಕೊಡಬೇಕು. ಇವತ್ತು ಶಿವಣ್ಣ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಆತ ಬರೋದು ಸಮಾಜಕ್ಕೋಸ್ಕರ ಮೀಸಲಾಗಿರಲಿಲ್ಲ. ಯಾಕಂದ್ರೆ ನಾನು ಕಂಡಂಥ ಒಂದು ಕಾಲದಲ್ಲಿ ಆತ ಗೊಬ್ಬರದಲ್ಲಿ ಇಟ್ಟಾಗ ನಾನು ಸುಮಾರು ಸಲ ಅವರಿಗೆ ಭೇಟಿ ಕೊಡ್ತಿದ್ದೆ. ಆಗಾಗ ಆ ಭೇಟಿ ಕೊಟ್ಟಾಗ ರೈತರು ಏನು ಅವ್ರ ಬಳಿ ಬಂದಾಗ ಆ ಗೊಬ್ಬರ ತಗೊಂಡೋಗಿ ಬಂದಾಗ ಆತ 100 ರೂಪಾಯಿ ಕಮ್ಮಿ ಇರಲಿ, 500 ರೂಪಾಯಿ ಕಮ್ಮಿ ಇರಲಿ, ಒಂದು ಟೈಮ್ 1000 ರೂಪಾಯಿ ಕಮ್ಮಿ ಇದ್ದರೂ ಕೂಡ ಹೋಗಕ್ಕೆ ಕೊಡುವಂತಾರೆ. ಆದರೆ ಆ ಮನೋಭಾವ ಆತನಿಗೆ ಇತ್ತು. ಅದನ್ನು ಸಹಿಸಿದಾಗ ಯಾವ ಒಂದು ಮೇಲ್ವರ್ಗದವರು ಅವ್ರು ನಾವು ಹೇಳಕ್ಕೆ ಬರಲ್ಲ ಇಂಥವ್ರದ್ದು. ಯಾಕಂದರೆ ನಮಗೆ ಕಂಡಿಲ್ಲ. ಆತ ಮಾಡೇ ಸೇವೆ ಹೇಳ್ಬೋದು. ಅಂದರೆ ಅನೇಕ ಜನ ಕಡುಬಡವರಿಗೆ ಸಹಾಯ ಮಾಡಿದಾನ. ಸೊ ಸಹಾಯ ಮಾಡಿದಂಥ ವ್ಯಕ್ತಿಗೆ ದೇವರು ಕಾಪಾಡಬೇಕಾಯಿತು. ಯಾಕೆ ದೇವರು ಇದರಿಗೆ ಈ ರೀತಿ ಒಂದು ದುರ್ಮಾರ್ಗಕ್ಕೆ ದಾರಿ ಮಾಡಿಕೊಂಡ ಗೊತ್ತಿಲ್ಲ. ಅಂತ ಹೋಗೋ ಸಮಯದಲ್ಲಿ ಆತ ಅಲ್ಲಿಂದ ಹೋಗ್ಬೇಕಾದ್ರೆ ಮನೆಯಲ್ಲಿ ಕೂಡ ಯಾವ ರೀತಿ ಹೋದ್ರು, ಏನು ಯಾಕೆ ಹೋದ್ರು, ಈತ ಬರ್ಬರ ಹತ್ಯೆ ಮಾಡ್ಬೇಕಾದ್ರೆ ಅನೇಕ ಕಾರಣಗಳು ಯಾವ ಹಿನ್ನೆಲೆ ಇರ್ತವೆ. ಯಾಕಂದರೆ ಆತ 1 ಲಕ್ಷ 2 ಲಕ್ಷ ಅಲ್ಲ, 25 ಲಕ್ಷ ಮತ್ತು 30 ಲಕ್ಷ ಇವೆರಡೂ ಒಳಗಾಟ ಇತ್ತು. ಒಂದು ಆ ಹಣದಿಂದ ಆಗಿದೆಯೋ, ಇನ್ನೊಂದಾಗಿಂದ ಆಗಿದೆಯೋ, ಮತ್ತೊಂದಾಗಿದೆಯೋ ಬೇಕಿಲ್ಲ, ಅದು ನಾವು ಹೇಳಕ್ಕೆ ಬರಲ್ಲ. ಆದರೆ ಆಗಿರೋ ಹತ್ಯೆಯನ್ನು ಖಂಡಿಸಿ ಇವತ್ತು ಹೋರಾಟ ಯಾರು ಮಾಡ್ತಂದರೆ ಅದು ನಿಜವಾಗಿ ನ್ಯಾಯ ಸಿಗಬೇಕಂದ್ರೆ ಪೊಲೀಸ್ ಇಲಾಖೆಯವರು, ಈ ಏನು ಪೊಲೀಸೆಲ್ಲ ಹೇಳ್ತಿರೋ ನಾವು ಕೆಲವೊಬ್ಬರನ್ನ ಭೇಟಿ ಮಾಡಿದ್ವಿ. ಅವರು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಸೂಕ್ಷ್ಮವಾಗಿ ನಮಗೆ ಅದೊಂದು ಆಯುಧಗಳು ಸಿಕ್ಕಿದ್ದಾವೆ. ಅದನ್ನು ಸ್ವಲ್ಪ ದಾವಣಗೆರೆ ಎಲೆಕ್ಷನ್ನ ನಾಳೆ ದಾವಣಗೆರೆ ಎಲೆಕ್ಷನ್ ಸ್ವಲ್ಪ ಅದಕ್ಕೆ ತಡ ಆಗಿದೆ. ನಾವು ಅದನ್ನು ಕಂಡುಹಿಡಿದು ಅವರು ಹಿಡಿದೇ ಹಿಡಿತು ಅಂತ ಹೇಳಿದ್ದಾರೆ. ಬಟ್ ಅವ್ರು ಯಾರೇ ಆಗಿರಲಿ ಆ ದುಷ್ಕರ್ಮಿಗಳನ್ನ ಹಿಡಿದು ಅವರಿಗೆ ಗಲ್ಲಿಗೇರಿಸಿ ಶಿವಣ್ಣನವರ ಆತ್ಮಕ್ಕೆ ಶಾಂತಿ ಸಿಕ್ಕಾಗಲೇ ನಮಗೆ ಸಮಾಧಾನ, ನಮ್ಮಲ್ಲಿ ಒಗ್ಗಟ್ಟಿಗೆ. ಯಾಕಂದರೆ ಈ ಒಂದನ್ನು ಯಾಕೆ ಸೇರಿದ್ವಿ ನಾವು
ನಮ್ಮ ಸ್ಥಳ ಸಮಾಧಾನ ಜಾಸ್ತಿ ಹೆಚ್ಚಿನ ಜನಸಂಖ್ಯೆ ಭಾಗವಹಿಸ್ತಾರೆ. ಒಂದು ಈ ಕಾರ್ಯಕ್ರಮ ಇಲ್ಲೇ ಮುಕ್ತಾಯ ಆಗಲ್ಲ. ಅವ್ರನ್ನ ಬಂಧಿಸೋವರೆಗೂ ನಮ್ಮ ಹೋರಾಟ ಶತಸಿದ್ಧ. ಬಂಧಿಸೋವಾದರೆ ಅಮಾನತು ಉಪವಾಸನೂ ಸತ್ಯಾಗ್ರಹ ಮಾಡೋಕ್ಕೂ ತಯಾರಿದೆ. SP ಹತ್ರ ಆದ್ರೂ ಮಾಡ್ತೀವಿ, DC ಹತ್ರ ಆದ್ರೂ ಮಾಡ್ತೀವಿ. ಯಾವುದೇ ಸರ್ಕಾರ ಒತ್ತಡ ಇದ್ರು ಅವ್ರು ಕೂಡಲೇ ಬಂಧಿಸೋವಾದರೆ ನಾವು ಯಾವುದೇ ಕಾರಣಕ್ಕೂ ರಾಜ್ಯಾದ್ಯಂತ ಹೋರಾಟ ಮಾಡೋದು ನಾವು ತಯಾರಿದೆ. ವಿಧಾನಸೌಧ ಮುಖ್ಯ ಆಗೋಕ್ಕೂ ನಾವು ತಯಾರಿದೆ. ಈ ಶಿವಲಿಂಗಪ್ಪನ ಬರಬಾರ ಹತ್ಯೆ ಖಂಡಿಸಿ ಇವತ್ತು ಶಿವಲಿಂಗಪ್ಪನಿಗಾಗಿರ್ಬೋದು, ನಾಳೆ ಇನ್ನೊಬ್ಬರಿಗಾಗಿರ್ಬೋದು, ಬೇಕಾದಷ್ಟು ನಮ್ಮ ಗಟ್ಟೆ ಬೈತಕ್ಕಂಥ ಕೀಳು ಜಾತಿ ಎಷ್ಟೋ ಜನ ಬೈದಿರ್ತಕ್ಕಂಥವ್ರಿದ್ದಾರೆ, ನಮ್ಮನ್ನು ದೂಷಣೆ ಮಾಡ್ತಕ್ಕಂಥವ್ರಿದ್ದಾರೆ. ನಮ್ಮನ್ನು ಹೆಂಗಂದ್ರೆ ಕೆಲವು ರಾಜಕಾರಣಿಗಳು ನಮ್ಮನ್ನು ಕರಿಬೇವು ಒಗ್ಗರಣೆ ಹಾಕ್ತೀವಲ್ಲ, ಆ ಕರಿಬೇವು ಸೊಪ್ಪು ಒಗ್ಗರಣೆ ಹಾಕಿದ್ಮೇಲೆ ಆ ಸಾರು ರುಚಿ ಬರುತ್ತೆ. ಅದನ್ನು ಊಟ ಮಾಡಿ ಈ ಕರಿಬೇವನ್ನು ಸೈಡಿಗಿಡ್ತಾರೆ. ಅದೇ ರೀತಿ ನಮ್ಮ ಜನಾಂಗದವರನ್ನು ಪ್ರತಿಯೊಬ್ಬ ಹಿಂದಿನಿಂದಲೂ ಹೊರಗಡೆ ಇಟ್ಕೊಂಡು ಬರ್ತಾ ಇದ್ದಾರೆ. ಅದು ಹಂಗಾಗಬಾರ್ದು. ಒಂದು ಕೂಗು ಕೊಟ್ಟರೆ ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಖಂಡಿಸಬೇಕು, ಇದನ್ನು ಹೋರಾಟ ಮಾಡಲೇಬೇಕು. ಎಲ್ಲಿಯವರೆಗೂ ಹೋರಾಟ, ನಾವು ಗೆಲ್ಲೋದವರೆಗೂ ಹೋರಾಟ ಹೇಳಿ 2 ಮಾತುಗಳನ್ನು ಮುಕ್ತಾಯ.